ಇಲ್ಲಿ ಕೋಯಂಬೇಡ್ ಬಸ್ ಸ್ಟ್ಯಾಂಡಲ್ಲಿ ಬಸ್ ಹತ್ತಾ ಇದ್ದಾರೋ? ಅಲ್ಲೇ ಅವ್ರ ಕೈಕಾಲು ಮುರಿದಾಕ್ಬೇಕು ತಾನೆ. ಲೇ ಕೇಶವ, ನಾನು ಹೇಳೋದನ್ನ ಕೇಳಿಸ್ಕೊ. ಅವ್ರು ಎಲ್ಲಿ ಹೋಗ್ತಾರೆ ಅಂತ ಫಾಲೋ ಮಾತ್ರ ಮಾಡು, ಮಿಕ್ಕಿದನ್ನ ಅಪ್ಪ ನೋಡ್ಕೋತಾರೆ. ಸರಿ, ಓಕೆ, ನಾನು ಹೋಗ್ತೀನಿ. ಸರ್, ಇವನ್ ಫೋನ್ ಸರ್. ಬಸ್ಸು ಮರೈಮಲೆ ನಗರಿಂದ ಮುಂದಕ್ಕೆ ಹೋಯ್ತು. ನೀನು ಎಲ್ಲಿದೆಯೋ ಅಂತ ನಾನು ಕೇಳಿದೆ. ಅಪ್ಪನ ಹುಡುಗರೆಲ್ಲ ನೋಡ್ಕೋತಾರೆ, ನೀನೇನು ಮಾಡಬೇಡ ಅಂತ ಹೇಳ್ದ ಸರ್. ಹಾಗಾಗಿ ನಾನೇನು ಮಾಡಲಿಲ್ಲ, ಹಾಗೆ ಸುಮ್ಮನೆ ಮಲ್ಕೊಂಡೆ ಸರ್. ಹಾಗಾದರೆ 3 ಗಂಟೆಗೆ ಒಂದು ಫೋನ್ ಮಾಡಿದ್ಯಾ? ಜೀವ ಸತ್ತೋದ ಅಂತ ಫೋನ್ ಮಾಡಿ ಹೇಳಿದೆ ಸರ್. ಇದನ್ನು ನಂಬಬೇಕು ಅಂತೀಯ? ನೀನು ಅವನ್ನ ಫಾಲೋ ಮಾಡ್ಕೊಂಡು ಹೋಗಿದ್ಯಾ? ಒಂದು ನೀನೇ ಕೊಲೆ ಮಾಡಿರ್ತೀಯ, ಇಲ್ಲ ಕೊಲೆ ಮಾಡ್ದವನ್ನ ನೋಡಿರ್ತೀಯ ಅಲ್ವಾ? ನಾನು ಯಾರು ಮಾಡಿದ್ದು ಅಂತ ನೋಡಿಲ್ಲ ಸರ್. ಕಬಿಲನ್, ಮರೈಮಲೆ ನಗರಲ್ಲಿ ಕೊನೆದಾಗ ಒಬ್ಬ ಬಸ್ ಹತ್ತಿದ್ದಾನೆ, ಅವನನ್ನು ಬರಕ್ಕೆ ಹೇಳಿ. ಸರ್, ಗನ್ನ ಒರೆಸಿ ಇಡ್ತಾ ಇದ್ದೆ, ಅಷ್ಟೊತ್ತು ಕೈಯಿಂದ ಕಿತ್ಕೊಂಡ್ಬಿಟ್ಟ ಸರ್. ಸರ್, ಹೇಗಾದ್ರೂ ಇಸ್ಕೊತೀನಿ ಸರ್. ಏಯ್, ಆ ಗನ್ ಕೊಡಿಲಿ. ಸರ್, ಇವನು ಹಿಡಿದು ಒಳಗಡೆ ಹಾಕಿ ಕೇಳಿ ಸರ್. ಇವನೇ ಸರ್ ಕೊಲೆಗಾರ. ನಾನು ನೋಡಿದೆ ಸರ್, ಇವನ್ನ ಸುಮ್ಮನೆ ಗನ್ ಕೊಡು ಅಂತ ಹೇಳಿದ್ನಲ್ಲ. ನಮ್ಮಪ್ಪ ಸರ್ ಸ್ವಲ್ಪ ಬುದ್ಧಿಮಾನೆ ಸರ್, ಆಸ್ಪತ್ರೆಯಿಂದ ಕರ್ಕೊಂಬಂದೆ ಸರ್. ಇಲ್ಲಿ ನೋಡಿ, ನೀವು ಮಾಡಬೇಕು ಅಂತಿರೋದನ್ನ ನಾನು ಮಾಡ್ತೀನಿ. ಗನ್ ಕೊಡಿ ಇಲ್ಲಿ. ಯಾವ ಊರು? ಕೃಷ್ಣ ಸ್ಟ್ರೀಟ್ ಸರ್, ಮರುಮಳೆ ನಗರ್ ಸರ್. ಯಾವ ತಾಯ್ತಾ ಇದು? ನನ್ನ ಮಗಳು ಚೆನ್ನಾಗಿರ್ಲಿ ಅಂತ ಮರುದಮಲೆ ಮುರುಗನ ಹತ್ರ ಬೇಡ್ಕೊಂಡು ಕಟ್ಕೊಂಡಿರೋ ತಾಯ್ತಾ ಸರ್. ಸರಿ, ಕೂತ್ಕೊಳ್ಳಿ. ಹಲೋ ಮೇಡಮ್. ಚಾಕು ಅಲ್ಲಿರೋ ಫಿಂಗರ್ ಪ್ರಿಂಟ್ಸ್ ನ ಚೆಕ್ ಮಾಡಿದ್ಮೇಲೆ ಗುರು ಅನ್ನೋನ್ ಫಿಂಗರ್ ಪ್ರಿಂಟ್ಸ್ಗೆ ಅದು ಮ್ಯಾಚ್ ಆಗ್ತಿದೆ. ಮಿಕ್ಕಿದ ಡೀಟೇಲ್ಸ್ ಎಲ್ಲ ನಾನು ಚೆಕ್ ಮಾಡಿ ಹೇಳ್ತೀನಿ ಸರ್. ಇಲ್ಲಿ ಗುರು ಅಂದ್ರೆ ಯಾರು?